ನಾವು ಇವತ್ತು ಹೋಂಡಾ ಬಿಗ್ ವಿಂಗ್ದು ಒಂದು ಊಟಿ ರೈಡ್ಗೆ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಓ ಮೈ ಗಾಡ್, ಟ್ರಾನ್ಸಾಲ್ಪ್ ಸೌಂಡ್ ನೋಡಿ. ಸೊ ಟೋಟಲ್ 10 ಬೈಕ್ಸ್, ಆಲ್ಮೋಸ್ಟ್ 10 to 11 ಬೈಕ್ಸ್ ಇದೆ. ಇವತ್ತು 26 ಜೂನ್. ಕೂತ್ಕೋ. ಫೈನಲಿ ಗೇರ್ ಹಾಕೊಂಡು 10 ವರ್ಷಕ್ಕೆ ಸುಸ್ತಾ ಬಿಡುತ್ತೆ ಗುರು. ಸೊ ಟೇಕ್ ಆಫ್ ಆಗ್ತಾಯಿದೆ. ಇನ್ನೇನು ಫ್ಲ್ಯಾಗ್ ಆಫ್, ಟೇಕ್ ಆಫ್ ಅಂತೀನಿ. ಸೊ ವೆರಿ ಫಸ್ಟ್ ಟೈಮ್ ನಾನು ಈ ಥರ ಗ್ರೂಪ್ ರೈಡ್ ಹೋಗ್ತಾ ಇರೋದು, ನಾನು ನನ್ನ ವೈಫ್. ಸೊ ಇಟ್ಸ್ 3 days ರೈಡ್ ಆ್ಯಕ್ಚುಲಿ. ಊಟಿಯಿಂದ ಕಣ್ಣೂರಿಂದ ವಾಪಸ್ ಊಟಿ, ಹಾಗೆ ಅಷ್ಟೇ. ಸೊ ಆರಾಮಾಗಿ ಲಾಸ್ಟಲ್ಲಿದ್ದೀನಿ ನಾನು, ಜಾಸ್ತಿ ತಲೆಗೆಡ್ಸ್ಕೊಳ್ತಲೆ. ಈ ಸತಿ ಇಂಡಿವಿಜುವಲ್ ಹೋಗ್ತಾ ಇರೋದ್ರಿಂದ, ಸೊ ಗ್ರೂಪ್ ರೈಡ್ ಆಗಿರೋದ್ರಿಂದ ವಿ ಕ್ಯಾನ್ ಎಂಜಾಯ್ ದ ಸಿನಿಕ್ ರೂಟ್ಸ್. ಇದನ್ನೇನು ಸ್ಪೆಸಿಫಿಕ್ಕಾಗಿ ಟೈಮಿಂಗ್ಸ್ ಶೆಡ್ಯೂಲ್ ಪ್ರಕಾರ ಹೋಗಬೇಕು ಅಂತ ಏನಿಲ್ಲ. ಸೊ ಆ್ಯಕ್ಚುಲಾಗಿ ಪ್ಲ್ಯಾನ್ ಇದ್ದಿದ್ದು 6 o'clock, ಆಲ್ರೆಡಿ 7 o'clock ಆಗಿದೆ. ಸೊ ದಟ್ಸ್ ಫೈನ್. ವೆದರು ತುಂಬ ಚೆನ್ನಾಗಿದೆ, ವೆರಿ ನೈಸ್. ಓಕೆ, ಒಂದು ಸ್ಮಾಲ್ ಟೈಮ್ ಅಪ್ಡೇಟು. ಈಗ 7:25 ಮಾರ್ನಿಂಗು. ಒಳ್ಳೆ ನೈಟ್ ಥರನೇ ಆಗೋಗಂಗೆ ಕಾಣಿಸ್ತಾ ಇದೆ. ಫಾರ್ 35 kilometers ಆಲ್ಮೋಸ್ಟ್ ಬಂದಿದ್ದೀವಿ. ಸೊ ಸ್ಟಾರ್ಟ್ ಮಾಡಿದ್ದು ಲ್ಯಾವೆಲ್ಲರ್ ರೋಡಿಂದ, ಬಟ್ ಮನೆಯಿಂದ ಲ್ಯಾವೆಲ್ಲರ್ ರೋಡ್ಗೆ ಹೋಗಿ ಲ್ಯಾವೆಲ್ಲರ್ ರೋಡಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 35 kilometers ಆಗಿದೆ. ವಾಪಸ್ ಮನೆ ರೋಡ್ಗೆ ಬಂದಿದ್ದೀನಿ. ದಟ್ಸ್ ಫೈನ್. ಓಕೆ, ಸೊ ಇವಾಗ ಕನಕಪುರ ರೋಡು ಎಂಟ್ರಿ ಆಗ್ತಾಯಿದ್ದೀವಿ. ಇನ್ನೇನು ಅಂದರೆ ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿದ್ದೀವಿ. ಸೊ ಫಾರ್ ರೈಡ್ ಈಸ್ ಗುಡ್. ಸೋಮನಹಳ್ಳಿ ಟೋಲ್ ಪ್ಲಾಜಾಗೆ ಬಂದಾಯಿತು. ಇದು ಕನಕಪುರ ಮೈನ್ ಹೈವೇಗೆ ಜಾಯಿನ್ ಆಗೋ ಟೋಲು. ಅಫಿಷಿಯಲಿ ಈಗ ಬೆಂಗಳೂರು ಸಿಟಿ ಬಿಟ್ಟಂಗೆ ಲೆಕ್ಕ ಅಷ್ಟೇ. ಮುಂದೆ ಹೋಗ್ತಾ ಇರೋದು ನಮ್ಮ ರೈಡರ್, ಇನ್ಸ್ಟ್ರಕ್ಟರ್, ಗೈಡ್, ಆಲ್. ಏನೇನೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ನನಗಂತೂ ದೈವರಣೆ ಗೊತ್ತಿಲ್ಲ ಏನು ಅಂತ. ಏನು ಮಾಡೋದು ನೋಡೋದು, ಅರ್ಥ ಮಾಡ್ಕೋಬೇಕು. ಇನ್ನು ಇವ್ರು ಅಕಸ್ಮಾಗಿ ಹೋಗ್ತಾರೆ, ಇನ್ನು 48 ಬೇಗ ಹೋಗಿ ಬಸ್. ನಮ್ಮದು ಸೋಲಾರ್ ರೈಡ್ ಆಗಿದ್ರೆ ಕ್ರೇಜ್ ಇಷ್ಟೊತ್ತಿಗೆ ಊಟಿಲ್ಲ ಎದ್ಬಿಡ್ತಾಯಿದ್ದೆ ಅನಿಸುತ್ತೆ. ನಾವು 50 ಮೇಲೆ ಹೋಗ್ತಾ ಇಲ್ಲ. ನೋಡೋಣ ಮುಂದೆ ಏನಾದ್ರು ಹೋಗ್ತಾ ಇರೋದು. ಈ ಪರ್ಟಿಕ್ಯುಲರ್ ಸ್ಟ್ರೆಚ್ ಇದೆಯಲ್ಲ ಕನಕಪುರ ಔಟರ್ ರಿಂಗ್ ರೋಡ್ದು, ನೆಕ್ಸ್ಟ್ ಲೆವೆಲ್. ಒಂಥರ ಏನು ಸಿನಿಕ್ ವ್ಯೂ, ಲೇಯರ್ ಮೌಂಟೇನ್ಸ್ ಇದೆ, ಮಸ್ತಾಗಿದೆ. ಮಳವಳ್ಳಿ ವಿಲೇಜ್ ಒಳಗಿಂದ ಹಾಸಿ ಹೋಗಿ ಈಗ ಹೈವೇಗೆ ಜಾಯಿನ್ ಆಗಬೇಕಾಗಿರೋವಂಥ ರೋಡಲ್ಲಿ ಬಂದಿದ್ದೀವಿ. ಆ ಕಡೆ ಹೈವೇನೇ ತೊಗೊಂಡೋಗ್ಬೋದಿತ್ತು, ಇದು ಯಾಕೆ ಕರ್ಕೊಂಬಂದ್ರು ಗೊತ್ತಿಲ್ಲ. ವಿಲೇಜ್ ಎಕ್ಸ್ಪೀರಿಯನ್ಸ್ಗೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಓಕೆ, ಫೈನಲಿ ಮೈಸೂರು ಔಟರ್ ರಿಂಗ್ ರೋಡ್ಗೆ ಬಂದಿದ್ದಾಯಿತು. ಈಗ ಎಲ್ಲಿ ಯಾವ ಕಡೆ ಡೈವರ್ಷನ್ನು ಗೊತ್ತಿಲ್ಲ, ನೋಡೋಣ ಯಾವ ಕಡೆ ತಿಂಡಿಗೆ ಅಂತ. ಓಕೆ, ಮೈಲಾರಿ ಹೋಟೆಲ್ಗೆ ಬಂದು ತಲುಪಿರುತ್ತೇವೆ. 9:30 ಈಗ. ಮೈಲಾರಿ ಹೋಟ್ಲಲ್ಲಿ ಸಾಕು ಮಸಾಲೆ ದೋಸೆ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಟುವರ್ಡ್ಸ್ ಊಟಿ ಹೊರಟಿದ್ದೀವಿ ಈಗ. ಸೊ ವೆರಿ ನೆಕ್ಸ್ಟ್ ಸ್ಟಾಪ್ ವುಡ್ ಬಿ ಐ ಥಿಂಕ್ ಬನ್ನೇರುಘಟ್ಟ ಎಂಟ್ರಿ. ಸಾರಿ, ನಾಟ್ ಬನ್ನೇರುಘಟ್ಟ, ಇಟ್ಸ್ ಬಂಡೀಪುರ.
ಬಂಡೀಪುರ ಎಂಟ್ರಿ ಇರುತ್ತೆ. ಫಾರೆಸ್ಟ್ ಟ್ರಯಲ್ಸ್ ನೈಸ್. ಫಾರೆಸ್ಟ್ ಟ್ರಯಲ್ಸ್ ಆಗಿಲ್ಲ. ಜೀವನ ಕಷ್ಟ ಇದೆ. ಹೋಗ್ಬಿಟ್ಟು ಏನು ಸಿಗುತ್ತಾ ಬೇಕಾದ್ರೆ ತಿನ್ಬಿಡೋದು. ತಲೆ ಎಲ್ಲ ಬಿಸಿ Before starting this ghat section, he kept the camphor and now. ಯಾರು ಕಮ್ಮಿ ಯಾರು? ಹಾಂ, ರಿಯರ್ ವೀಲ್ ಯಾರು ಕಮ್ಮಿ ಯಾರು? ಹೌದಾ? ಓಕೆ, ಸೊ ಹೊರಡೋಬರದಲ್ಲಿ ಪ್ರಾಪರಾಗಿ ಏನೂ ಹೇಳೋಕ್ಕಾಗಲಿಲ್ಲ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 10:30 AM ಸ್ಯಾಟರ್ಡೇ 27 ಜೂನ್ 2026. ಈಗ ಒಂದು ಆಫ್ ರೋಡಿಂಗ್ ಸೆಷನ್ ಇದೆ, ಅದಕ್ಕೆ ಹೋಗ್ತಾಯಿದ್ದೀವಿ. ಸೊ ಗೈಡಿಂಗ್ ಕಾರ್ ಬಂದ್ಬಿಟ್ಟು BE6 ವೈಟ್ ಕಲರ್ ಮುಂದೆ ಕಾಣಿಸ್ತಾ ಇದೆ ಅಲ್ಲ, ಅದೇ ದಟ್ಸ್ ಹೌ ಇಟ್ ಈಸ್. ಸೊ ಈ ಟ್ರಿಪ್ ನೇಮ್ ಬಂದ್ಬಿಟ್ಟು ಹೋಂಡಾ ಅಡ್ವೆಂಚರ್ ರೋಡ್ ಇಂಡಿಯಾ ಅಂತ. ಊಟಿ ಆಫ್ ರೋಡ್ ಎಸ್ಕೇಪ್ ರೈಡ್ ಸಮಥಿಂಗ್ ಏನೋ ಇದೆ. ರಿಯಲಿ ಗುಡ್. ಆರ್ಗನೈಸ್ ಅಂತೂ ಹೋಂಡಾ ಕಡೆಯಿಂದ ತುಂಬ ಚೆನ್ನಾಗಾಗಿದೆ. ಏನು ಕ್ರೇಜಿ ಫೀಲಿಂಗ್ ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಗ್ರೂಪ್ ರೈಡಲ್ಲಿ ಬಂದಿರೋದು, ಆರ್ಗನೈಸ್ಡ್ ಗ್ರೂಪ್ ರೈಡು. ಐ ವುಡ್ ಲವ್ ಟು ಡೂ ಇಟ್ ಇನ್ ಫ್ಯೂಚರ್ ಆಲ್ಸೋ ಫಾರ್ ಶ್ಯೂರ್. ಸಖತ್ತಾಗಿದೆ ಗುರು. ವೆರಿ ನೈಸ್. ಏನು ವ್ಯಾಲಿಗಳು ಕ್ರೇಜಿಯಾಗಿದೆ. ಆ ಕಡೆ ಟೀ ಪ್ಲಾಂಟೇಶನ್, ಈ ಕಡೆ ಟೀ ಪ್ಲಾಂಟೇಶನ್. ಇದೇನೋ ಮಧ್ಯದಲ್ಲೇನೋ ಮಾಡ್ತಾಯಿದ್ದಾರೆ. ಇದು ಯಾವುದೋ ಚೆನ್ನಾಗಿದೆ.
Try push and turn it, or you can turn it while sitting on the bike with the engine on. Camera may not be justifying the ride, but it's really off-roading crazy. Look at the view, man. Literally in between the mountains. Oh my god. Look at the steep, bro. So as everyone is standing in front of me, you know, same thing. I'm also... Oh, that's a crazy part.
ಸಾಕತ್ತಲ್ಲ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಗುರು. Look at the view, bro. I think we missed. ಹಂಗೆ ಹೋದ್ರು.
ಓಹ್ yeah, it's really good. Good fun. Yeah, But tiring. the hand, shoulders, and okay, after very long trails ಮತ್ತೆ ವಾಪಸ್ ಊಟಿಗೆ ಹೊರಟಿದ್ದೀವಿ. ಆ್ಯಕ್ಚುಲಾಗಿ ಇದು ಕನ್ನೂರು ರೂಟಲ್ಲಿ ಒಂದು ಕಡೆ ಹೋಂಡಾ ಕಸ್ಟಮರ್ದು ಏನಂತಾರೆ ಟ್ರೈಲಿಂಗ್ ಟ್ರ್ಯಾಕ್ಸ್ ರೆಡಿ ಮಾಡಿದರು. ಸೊ ಅಲ್ಲಿ ಹೋಗಿದ್ದು ಕ್ರೇಜಿಯಾಗಿತ್ತು. ಊಟ ಆಗಲಿ ಆಮೇಲೆ ಸಿಗೋಣ. ಅಲ್ಲಿವರೆಗೂ ಈ ಜಸ್ಟ್ ರೆಬಲ್ ಸೌಂಡ್ ಎಕ್ಸ್ಪೀರಿಯೆನ್ಸ್ ಮಾಡಿ, ಮಾಡಿಫೈಡ್ ಕಸ್ಟಮ್ ಸೌಂಡ್. Crazy. ಏನೇ ಇನ್ಸ್ಟ್ರಕ್ಷನ್ಸ್? ಏನಿಲ್ಲ, ಡಿ ಅಂತ ಒಂದು ಡಿ ಒತ್ತಿದ್ರೆ ಗೇರು, ಹಾಂ, ಇದು ಒತ್ತಿದ್ರೆ ನ್ಯೂಟ್ರಲ್. ಓಕೆ ಡನ್. ಇದು ಬ್ರೇಕ್ ಇಲ್ಲ, ಕ್ಲಚ್ ಇಲ್ಲ. ಸುಮ್ಮನೆನಾ ಇದು? ಬ್ರೇಕು ಹ್ಯಾಂಡ್ ಬ್ರೇಕ್ ಆ್ಯಕ್ಚುಲಿ. ಓ ಓಕೆ ಓಕೆ, ಬಾ ನೀನು. ಕ್ಲಚ್ ಇಲ್ಲ, ಗೇರ್ ಹಾಕಿ ಬಿಟ್ಬಿಡಿ ಅಷ್ಟೇ. ಓಕೆ. ಲಾಕ್ಲಾ? ಸೂಪರ್. ಒಂದು ಸ್ವಲ್ಪ ಕ್ಲಚ್ ಇದು, ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ. ನಂಗೆ ಒಂದು 2 ಸೆಕೆಂಡ್ ಸ್ವಲ್ಪ ಗೊತ್ತಾಗಲಿಲ್ಲ. ಟರ್ನಿಂಗ್ ರೇಡಿಯಸ್ ನಂದಕ್ಕಿಂತ ಚೆನ್ನಾಗಿದೆ. ಹೌದು, ಇದು ತುಂಬ ಟರ್ನ್ ಆಗುತ್ತೆ. ಓ ವೆರಿ ನೈಸ್. ಹೌದು, ಈಸಿ ಹೋಗ್ತಿರ್ಬೇಕಾದ್ರೆ ವೆಯ್ಟ್ ಗೊತ್ತಾಗಲ್ಲ. ಹೌದಲ್ಲ, ನಂದೇ ವೆಯ್ಟ್ ಅನಿಸ್ತದೆ ಆ್ಯಕ್ಚುಲಾಗಿ. ಹೋಗ್ತಿರ್ಬೇಕಾದ್ರೆ ಏನೋ ವೆಯ್ಟ್ ಗೊತ್ತಾಗಲ್ಲ, ನೋಡಿದ್ರೆ ಬಿಗ್ ವೆಹಿಕಲ್ ಥರ ಕಾಣುತ್ತೆ ಅಷ್ಟೇ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ಸ್ ವೆರಿ ನೈಸ್. ಅದು ನನ್ನಲ್ಲೇ ಎಕ್ಸ್ಟ್ರಾ ಫುಲ್ ಹಾಫ್ ಟ್ಯಾಂಕ್ ಇದ್ರೆ ಇನ್ನೂ ಈಸಿ ಇರುತ್ತೆ ಗಾಡಿ. ಅದಕ್ಕೆ ಹೋಂಡಾ ಇಂಜಿನಿಯರಿಂಗ್ ಡಿ ಸಿ ಟಿ ನೀಟಾಗಿ ಮಾಡಿದೆ ಅಲ್ಲ, ಡಿ ಸಿ ಟಿ ನೀಟಾಗಿ ಮಾಡಿದೆ. ಲೈಕ್ ನಿಮಗೆ ಒಂದು ತಲೆನೋವು ಆಗಲ್ಲ, ಆಕ್ಸಿಡೆಂಟ್ ಬಿಟ್ಟರೆ ಜರ್ಕಿಲ್ಲ, ಹಂಗೆ ಅಲ್ಲ. ಇವಾಗ ನಾವು ಹೋಗುತ್ತಿರುವ ದಾರಿ ದೊಡ್ಡ ಬೆಟ್ಟದಿಂದ ಲೆಫ್ಟ್ ಸೈಡ್. ವೆದರ್ ಅಂತೂ ಕ್ರೇಜಿ ಲೆವೆಲ್ ಇದೆ, ಟ್ರಾಫಿಕ್ ತುಂಬ ಕಮ್ಮಿ ಇದೆ, ಘಾಟ್ ಸೆಕ್ಷನ್ನು ವೆರಿ ನೈಸ್. ಎಲ್ಲ ಕಡೆ ನೀಲಗಿರಿ ಸೂಪರ್. ಸೊ ಊಟ ಆದಮೇಲಿಂದ ಹೊರಟ್ವಿ, ಒಂದು ಶಾರ್ಟ್ ಬ್ರೇಕ್ ಹೋಗಿ ಬರೋಣ ರೈಡ್ ಅಂತ. ತುಂಬ ಜನ ಬರಲಿಲ್ಲ, ಕೆಲವರು ಹೋಟೆಲ್ಗೆ ಹೋದರು ಬ್ಯಾಕ್ ಟು ಟೇಕ್ ರೆಸ್ಟ್. ನಾವು ಒಂದು ನಾಲ್ಕು ಬೈಕ್ ಬಂದ್ವಿ. ವೆರಿ ನೈಸ್, ಚಿಲ್ ಆಗಿದೆ ಗುರು. ಆ್ಯಕ್ಚುಲಾಗಿ ಈಗಿರೋದ್ರಲ್ಲಿ ನನ್ನದೇ ಕಮ್ಮಿ ಸಿ ಸಿ ವೆಹಿಕಲ್ಲು. ಸ್ಟಿಲ್ ಎಲ್ಲರದ್ದು ಪ್ಯಾರಲಲ್ ಟ್ಯೂನೇ. ಮುಂದ್ಗಡೆ ಹೋಗ್ತಾ ಇರೋದು ಟ್ರಾನ್ಸಾಲ್ಪು, ನಂದು NX 500, ಹಿಂದ್ಗಡೆ ಆಫ್ರಿಕಾ ಟ್ವಿನ್ ಇದೆ. ಆ್ಯಂಡ್ ಅದ್ರ ಹಿಂದ್ಗಡೆ ಹೋಂಡಾ
CBR 650F ಕ್ರೇಜಿ. ಸೊ ಫಸ್ಟ್ ರೈಡ್ ಇದು ಎಲ್ರಿಗೂ ಆ್ಯಸ್ ಎ ಗ್ರೂಪ್ ತುಂಬ ಚೆನ್ನಾಗಿ ಜಲ್ಲಾಗೋದ್ವಿ. ಸೊ ಇನ್ಫ್ಯಾಕ್ಟ್ ಎಲ್ಲರೂ ಫ್ರೆಂಡ್ಸೇ ಆಗಿ ಹೋಗಿದ್ದೀವಿ. ನೆಕ್ಸ್ಟ್ ರೈಡ್ ಪ್ಲ್ಯಾನ್ಸೂ ಮೋಸ್ಟ್ ಪ್ರಾಬಬ್ಲಿ ಡಿಸ್ಕಸ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಸೊ ಹೋಪ್ ಎಲ್ಲರೂ ಬರ್ತಾರೆ. ವಿಲ್ ಡೂ ಇಟ್ ಒನ್ ಮೋರ್ ಟೈಮ್ ಆ್ಯಂಡ್ ಅಗೈನ್ ಆ್ಯಂಡ್ ಅಗೈನ್ ಅಗೈನ್ ಆ್ಯಂಡ್ ಅಗೈನ್ ಆ್ಯಂಡ್ ಅಗೈನ್. ಸೊ ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ಡ್ ರೈಡರ್ಸು. ನನಗನ್ಸುತ್ತೆ ನಾನೇ ಜೂನಿಯರ್ ಅಂತ, ನಾಟ್ ಶ್ಯೂರ್, ಬಟ್ ಐ ಫೀಲ್ ದಟ್ ವೇ. ತುಂಬ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲರಿಗೂ. ವೆರಿ ನೈಸ್.